ಲೇಔಟ್ಗಳಿಗೆ ಬೇಕಾಬಿಟ್ಟಿ ವಿದ್ಯುತ್ ಸಂಪರ್ಕದ ವಿರುದ್ಧ ಕ್ರಮ, ರಾಜಕಾಲುವೆ ಒತ್ತುವರಿ ತೆರವು, ರೈತರಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮಕ್ಕೆ ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಎಲ್ಲ ಇಲಾಖಾವಾರು ಪ್ರಗತಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸುವಂತೆ ಸೂಚಿಸಿದ ನಂತರ ಸಾರ್ವಜನಿಕರನ್ನ ಕಚೇರಿಗಳಲ್ಲಿ ಕಾಯಿಸದಂತೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅಂದ್ರೆ ಲಾಸ್ಟ್ ಇಯರ್ ಬಂದಿತ್ತು ಸರ್, ಅದು ಲಾಸ್ಟ್ ಇಯರ್ ಸರ್ ನಮ್ಗೆ ಎಲ್ಲ ಬೇರೆದೆಲ್ಲ ಕೊಡ್ತಾರೆ ಸರ್, ಏನ್ ಕೇಳಿದ್ರು ಕೊಡ್ತಾ ಇದ್ದಾರೆ. ಫರ್ನಿಚರ್ಸ್ ಕೇಳ್ತಾರೆ, ಕೇಳಿದ್ರೆ ಕೊಡ್ತಾರೆ ಸರ್. ಅದು ಡೆಮಾಲಿಷ್ ಮಾಡೋದಕ್ಕೆ ರೂಮ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ. ಅದೇ ಸರ್ SSLC ಎಕ್ಸಾಮ್ ಮಾತ್ರ ಕಂಡು ಕೇಳರಿಯದಷ್ಟು ಸ್ಟ್ರಿಕ್ಟ್ ಆಗಿ ಈ ವರ್ಷ ನಡೀತದೆ ಸರ್. ಅಬ್ಸೆಂಟ್ ನಮ್ಮಲ್ಲಿ ನೋಂದಣಿ ಅದರಲ್ಲಿ 33 ಮಕ್ಕಳು ಮಾತ್ರ ಅಬ್ಸೆಂಟ್ ಇದ್ದಾರೆ. ಟೀಚರ್ಸ್ಗಳು ಕೆಲವರು ಕಾಂಪ್ಯೂಟರ್ ಸರ್ಕೆ ಇದು ಮಾಡ್ತಾ ಇದ್ದಾರೆ. ಓದ್ಕೊಂಡು ಹೋಗಿರೋ ಮಕ್ಕಳು ಅನ್ಯಾಯ ಆಗ್ತಿದೆ. ಇಲ್ಲಿ ಜಿಲ್ಲಾ ಪಂಚಾಯತಲ್ಲೇ ಸರಿ, ನಿಮ್ಮ ಮಾಸಂಗೆ ಬರೋದಲ್ಲ ನೀವು ಈ ಸಂದರ್ಭದಲ್ಲಿ ಎಲ್ಲ ಇಲಾಖಾವಾರು ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.